ಮನೆಯಲ್ಲಿ ಶುಭ ಸೂಚನೆ ಎಂದು ಪರಿಗಣಿಸುವ ಕೆಲವು ಲಕ್ಷಣಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಮಹತ್ವವನ್ನು ಹೊಂದಿವೆ. ಮನೆ ಎಂದರೆ ಕೇವಲ ವಾಸಿಸುವ ಸ್ಥಳವಲ್ಲ, ಅದು ಕುಟುಂಬದ ಶಾಂತಿ, ಸಮೃದ್ಧಿ ಮತ್ತು ಸಂತೋಷದ ಕೇಂದ್ರವಾಗಿದೆ. ಮನೆಯಲ್ಲಿ ಕಾಣಿಸಿಕೊಳ್ಳುವ ಕೆಲವು ವಿಶೇಷ ಲಕ್ಷಣಗಳು ಆ ಮನೆಯಲ್ಲಿನ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ ಎಂಬುದನ್ನು ಸೂಚಿಸುತ್ತವೆ ಎಂದು ನಂಬಲಾಗುತ್ತದೆ. ಇಂತಹ ಲಕ್ಷಣಗಳು ಮನೆಗೆ ಶುಭ, ಸಮೃದ್ಧಿ ಮತ್ತು ಸುಖಶಾಂತಿಯನ್ನು ತರುತ್ತವೆ ಎಂಬ ವಿಶ್ವಾಸ ಜನರಲ್ಲಿ ಇದೆ. ಮೊದಲನೆಯದಾಗಿ, ಮನೆಯಲ್ಲಿ ಬೆಳಗಿನ ಸಮಯದಲ್ಲಿ ಸೂರ್ಯಕಿರಣಗಳು ಸರಿಯಾಗಿ ಪ್ರವೇಶಿಸುವುದು ಅತ್ಯಂತ ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಸೂರ್ಯನ ಬೆಳಕು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಮತ್ತು ಮನೆಯಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಬೆಳಗಿನ ಸೂರ್ಯಕಿರಣಗಳು ಮನೆಗೆ ಬಿದ್ದರೆ ಆ ಮನೆಗೆ ಆರೋಗ್ಯ, ಧನ ಸಂಪತ್ತು ಮತ್ತು ಸಂತೋಷ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ಎರಡನೆಯದಾಗಿ, ಮನೆಯಲ್ಲಿ ಹಕ್ಕಿಗಳ ಆಗಮನವು ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ಗೂಬೆ, ಕೋಗಿಲೆ ಅಥವಾ ಪಾರಿವಾಳಗಳು ಮನೆ ಸುತ್ತಮುತ್ತ ಕಾಣಿಸಿಕೊಳ್ಳುವುದು ಒಳ್ಳೆಯ ಸಂಕೇತವೆಂದು ನಂಬಲಾಗುತ್ತದೆ. ಕೋಗಿಲೆಯ ಹಾಡು ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ಸೂಚಿಸುತ್ತದೆ ಎಂದು ಹೇಳುತ್ತಾರೆ. ಪಾರಿವಾಳಗಳು ಶಾಂತಿ ಮತ್ತು ಸಮಾಧಾನದ ಸಂಕೇತವಾಗಿವೆ. 3. ಮನೆಯಲ್ಲಿ ತುಳಸಿ ಗಿಡ ಚೆನ್ನಾಗಿ ಬೆಳೆಸುವುದು ಅತ್ಯಂತ ಶುಭಕರವಾಗಿದೆ. ತುಳಸಿಯನ್ನು ದೇವಿಯ ರೂಪವಾಗಿ ಪೂಜಿಸಲಾಗುತ್ತದೆ. ತುಳಸಿ ಗಿಡ ಹಸಿರಾಗಿ ಆರೋಗ್ಯಕರವಾಗಿ ಬೆಳೆಯುತ್ತಿದ್ದರೆ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿದೆ ಎಂದು ನಂಬಲಾಗುತ್ತದೆ. ಪ್ರತಿದಿನ ತುಳಸಿಗೆ ನೀರು ಹಾಕಿ ದೀಪ ಹಚ್ಚುವುದು ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. 4. ಮನೆಯಲ್ಲಿ ದೀಪಗಳು ಸ್ವಯಂವಾಗಿ ಬೆಳಗಿದಂತೆ ಅನುಭವವಾಗುವುದು ಅಥವಾ ದೀಪ ಹಚ್ಚಿದಾಗ ಶಾಂತ ವಾತಾವರಣ ಉಂಟಾಗುವುದು ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ದೀಪವು ಜ್ಞಾನ ಮತ್ತು ಬೆಳಕಿನ ಸಂಕೇತವಾಗಿದೆ. ಮನೆಯಲ್ಲಿ ದೀಪದ ಬೆಳಕು ಸರಿಯಾಗಿ ಹರಡಿದರೆ ಅದು ಅಜ್ಞಾನ ಮತ್ತು ದುಃಖವನ್ನು ದೂರ ಮಾಡುತ್ತದೆ ಎಂದು ನಂಬಲಾಗುತ್ತದೆ. 5. ಮನೆಯಲ್ಲಿ ಮಕ್ಕಳ ನಗು ಮತ್ತು ಆಟದ ಶಬ್ದಗಳು ಕೇಳಿಸಿಕೊಳ್ಳುವುದು ಅತ್ಯಂತ ಶುಭಕರವಾಗಿದೆ. ಮಕ್ಕಳು ಮನೆಯಲ್ಲಿನ ಸಂತೋಷದ ಪ್ರತೀಕವಾಗಿದ್ದರೆ ಅವರ ನಗು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಕುಟುಂಬದ ಸದಸ್ಯರ ಮನಸ್ಸನ್ನು ಹಗುರಗೊಳಿಸುತ್ತದೆ. ಮಕ್ಕಳು ಆರೋಗ್ಯವಾಗಿದ್ದು ಸಂತೋಷದಿಂದ ಇದ್ದರೆ ಆ ಮನೆಗೆ ಶುಭವಾಗುತ್ತದೆ ಎಂದು ನಂಬಲಾಗುತ್ತದೆ. 6. ಮನೆಯಲ್ಲಿ ಹಾಲು ಅಥವಾ ಮೊಸರು ಹೆಚ್ಚಾಗಿ ಉಳಿಯುವುದು ಅಥವಾ ಹಾಲು ಕುದಿಯುವಾಗ ಚೆನ್ನಾಗಿ ಏರಿಕೆ ಕಾಣುವುದು ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಹಾಲು ಸಮೃದ್ಧಿಯ ಸಂಕೇತವಾಗಿದೆ. ಇದು ಆರ್ಥಿಕ ಸ್ಥಿರತೆ ಮತ್ತು ಆಹಾರದ ಸಮೃದ್ಧಿಯನ್ನು ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ. 7. ಮನೆಯಲ್ಲಿ ದೇವರ ಪೂಜೆಯ ಸಮಯದಲ್ಲಿ ದೀಪ ಸ್ವಯಂವಾಗಿ ಬೆಳಗಿದಂತೆ ಅನುಭವವಾಗುವುದು ಅಥವಾ ದೀಪದ ಸುಗಂಧ ಹೆಚ್ಚು ಹರಡುವುದು ಶುಭಕರವಾಗಿದೆ. ಇದು ದೇವರ ಆಶೀರ್ವಾದ ಮನೆಯಲ್ಲಿ ಇದೆ ಎಂಬ ಸಂಕೇತವೆಂದು ನಂಬಲಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ಮನೆಯಲ್ಲಿ ಶಾಂತಿ ಮತ್ತು ಭಕ್ತಿ ಹೆಚ್ಚುತ್ತದೆ. 8. ಮನೆಯಲ್ಲಿ ಹೂವುಗಳು ಸ್ವಾಭಾವಿಕವಾಗಿ ಅರಳುವುದು ಅಥವಾ ಗಿಡಗಳು ಹಸಿರಾಗಿ ಬೆಳೆಯುವುದು ಸಹ ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಹೂವುಗಳು ಸೌಂದರ್ಯ ಮತ್ತು ಸಂತೋಷದ ಸಂಕೇತವಾಗಿವೆ. ಗಿಡಗಳು ಚೆನ್ನಾಗಿ ಬೆಳೆಯುವುದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಿದೆ ಎಂಬುದನ್ನು ಸೂಚಿಸುತ್ತದೆ. 9. ಮನೆಯಲ್ಲಿ ಅತಿಥಿಗಳ ಆಗಮನ ಹೆಚ್ಚಾಗುವುದು ಸಹ ಶುಭಕರವಾಗಿದೆ ಎಂದು ನಂಬಲಾಗುತ್ತದೆ. ಅತಿಥಿ ದೇವೋ ಭವ ಎಂಬ ನಂಬಿಕೆಯಂತೆ ಅತಿಥಿಗಳ ಆಗಮನ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಅತಿಥಿಗಳನ್ನು ಗೌರವದಿಂದ ಸ್ವಾಗತಿಸುವ ಮನೆಗೆ ಸದಾ ಶುಭವಾಗುತ್ತದೆ ಎಂದು ಹೇಳಲಾಗುತ್ತದೆ. 10. ಮನೆಯಲ್ಲಿ ಶಾಂತ ನಿದ್ರೆ ಮತ್ತು ಉತ್ತಮ ಆರೋಗ್ಯ ದೊರಕುವುದು ಅತ್ಯಂತ ಮುಖ್ಯವಾದ ಶುಭ ಸೂಚನೆ. ಕುಟುಂಬದ ಸದಸ್ಯರು ಆರೋಗ್ಯವಾಗಿದ್ದು ಮನಸ್ಸು ಶಾಂತವಾಗಿದ್ದರೆ ಆ ಮನೆಗೆ ಯಾವುದೇ ನಕಾರಾತ್ಮಕ ಶಕ್ತಿ ಪ್ರವೇಶಿಸುವುದಿಲ್ಲ ಎಂಬ ನಂಬಲಾಗುತ್ತದೆ.
ಉತ್ತಮ ನಿದ್ರೆ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚಿಸುತ್ತದೆ. ಇದಲ್ಲದೆ ಮನೆಯಲ್ಲಿ ಹಠಾತ್ ಸಂತೋಷದ ಘಟನೆಗಳು ಸಂಭವಿಸುವುದು, ಉದಾಹರಣೆಗೆ ಉದ್ಯೋಗದಲ್ಲಿ ಯಶಸ್ಸು, ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಅಥವಾ ಆರ್ಥಿಕ ಲಾಭ ದೊರಕುವುದು ಸಹ ಶುಭ ಸೂಚನೆಗಳಾಗಿವೆ. ಇವು ಮನೆಯಲ್ಲಿನ ಒಟ್ಟಾರೆ ಶಕ್ತಿಯು ಉತ್ತಮವಾಗಿದೆ ಎಂಬುದನ್ನು ಸೂಚಿಸುತ್ತವೆ. ಕೊನೆಯದಾಗಿ, ಮನೆಯಲ್ಲಿ ಧಾರ್ಮಿಕ ಭಾವನೆಗಳು ಹೆಚ್ಚಾಗುವುದು, ಭಜನೆ, ಪೂಜೆ ಮತ್ತು ಧ್ಯಾನಕ್ಕೆ ಆಸಕ್ತಿ ಹೆಚ್ಚಾಗುವುದು ಅತ್ಯಂತ ಶುಭಕರವಾಗಿದೆ. ಇಂತಹ ಮನೆಗಳಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಂತೋಷ ಸದಾ ನೆಲೆಸಿರುತ್ತದೆ ಎಂದು ನಂಬಲಾಗುತ್ತದೆ. ಒಟ್ಟಾರೆ ಮನೆಯಲ್ಲಿ ಕಾಣಿಸಿಕೊಳ್ಳುವ ಈ ಎಲ್ಲ ಶುಭ ಸೂಚನೆಗಳು ಕೇವಲ ನಂಬಿಕೆಗಳಾಗಿದ್ದರೂ ಅವು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸಲು ಸಹಾಯ ಮಾಡುತ್ತವೆ. ಮನೆಯನ್ನು ಸ್ವಚ್ಛವಾಗಿ, ಶಾಂತವಾಗಿ ಮತ್ತು ಪ್ರೀತಿಯಿಂದ ತುಂಬಿದ ಸ್ಥಳವನ್ನಾಗಿ ಇಡುವುದರಿಂದ ನಿಜವಾದ ಶುಭ ಫಲಗಳು ದೊರಕುತ್ತವೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.